ತಂದೆ ವಾಯುದೇವನೇ, ಮಾನವ ಕುಲಕೋಟಿ ಜೀವಗಳನ್ನು ಹರಿಸಿ ಉದ್ಧರಿಸುವ ರಕ್ಷಾಬಂಧು ನೀನೆಲ್ಲಿವೆ ತಂದೆ. ಬಡತನದಲ್ಲಿ ನೊಂದು ಬೆಂದು ಬೆಂಡಾಗಿರುವ ನನ್ನ ಪತಿದೇವನ ಹಿತಚಿಂತಕ ನೀನೇ ಎಂದಾಗ ನೌಕರಿಗೆ ಹೋದ ನನ್ನ ಮೈದುನ ಕೆಲಸ ಆಗ್ಲಿ ಅಂತ ಆಶೀರ್ವಾದ ಮಾಡು ತಂದೆ. ಎಷ್ಟೊಂದು ಭಕ್ತಿ ಕಮಲ ಈ ರುದ್ರಸ್ವಾಮಿ ದೇವರ ಮೇಲೆ ನಿನಗೆ. ಇಂದು ಕಾರ್ತಿಕ ಮಾಸದ ಕೊನೆಯ ಶನಿವಾರವಲ್ವೇ, ಅದಕ್ಕೆ ಎಂತ ದಿಟ್ಟತನ ಮಾತಾಡ್ತಿ ಕಮಲ. ನನ್ನಿಂದ ಎದೆ ಸೆಡಲಾಗೋದೆ ನನ್ನ ಕುಲದೇವರಾದ ಆ ರುದ್ರಸ್ವಾಮಿ ಕೈ ಹಿಡಿದು ನಡೆಸಿಕೊಟ್ಟರೆ ಈಗ ಹೋದ ನನ್ನ ತಮ್ಮ ನೌಕರಿಗೆ ಜಯಶಾಲಿಯಾಗಿ ಬಂದರೆ ನಾವೇ ಭಾಗ್ಯಶಾಲಿ ಅಲ್ಲವೇ? ನಾವು ಮಾಡುತ್ತಿರುವ ಇವನ ಪ್ರಾರ್ಥನೆ ಅವನ ಮಂದಿರದಲ್ಲಿ ಹೊಯ್ದಾಡುವ ನಾದಿ ಬಿಂದುವಾದಾಗಲೇ ಅವನು ನಮ್ಮ ಬಂಧುತ್ವಕ್ಕೆಲ್ಲ ಕೇಂದ್ರ ಬಿಂದುವಾಗುತ್ತಾನೆ ಸ್ವಾಮಿ. ಎಂತ ದಿಟ್ಟತನ ಮಾತಾಡ್ತಿ ಕಮಲ, ಎಂತ ದಿಟ್ಟತನ ಮಾತಾಡ್ತಿದ್ದಿ. ನನ್ನೆದೆ ಸೆಡಲಾಗೋದೆ ನನ್ನ ಕುಲದೇವರಾದ ಆ ರುದ್ರಸ್ವಾಮಿ ಕೈ ಹಿಡಿದು ನಡೆಸಿಕೊಟ್ಟರೆ ಈಗಲವಾದ ನನ್ನ ತಮ್ಮ ನೌಕರಿಗೆ ಜಯಶಾಲಿಯಾಗಿ ಬಂದರೆ ನಾವೇ ಭಾಗ್ಯಶಾಲಿ ಅಲ್ಲವೇ ಕಮಲ? ಇಲ್ಲ ರೀ, ಮೊದಲು ನಿಮ್ಮ ಕೈ ಹಿಡಿದ ನಾನು ಭಾಗ್ಯಶಾಲಿ ರೀ, ನಾನು ಭಾಗ್ಯಶಾಲಿ. ಈ ಬಾಳಿಗೆಲ್ಲ ಬೆದರದೆ ಕಷ್ಟಕ್ಕೆ ಹೆಗಲು ಕೊಟ್ಟು ಈ ಸಂತೋಷಕ್ಕೆ ಹಾಡೊಂದು ಹಾಡಬಾರದು ಹೆಚ್ಚಿನ. ಏನ್ರಿ ಇಂಥ ಸಂಭ್ರಮದಲ್ಲೂ ನಿಮ್ಗೆ ಇನ್ನೂ ಹಾಡಿನ ಆಸೆ ಇಲ್ಲ? ಆನಂದ ಭಾಸ್ಕರ ಉಚ್ಚಿ ಬಂದಾಗ ನನಗೆ ಹೀಗೆ ಆಗೋದು. ಬಂದೆಯ ಬಾಳಿನ ಬೆಳಕಾಗಿ, ತಂದೆಯ ಪ್ರೇಮದ ಸಿರಿಯಾಗಿ, ನನಗಾಗಿ ನನ್ನ ಜೊತೆಯಾಗಿ, ನನಗಾಗಿ ನನ್ನ ಜೊತೆಯಾಗಿ. ತಂದೆಯ ಬಾಳಿನ ಬೆಳಕಾಗಿ, ತಂದೆಯ ಪ್ರೇಮದ ಸಿರಿಯಾಗಿ, ನನಗಾಗಿ ನನ್ನ ಜೊತೆಯಾಗಿ, ನನಗಾಗಿ ನನ್ನ ಜೊತೆಯಾಗಿ. ಮಗವು ಏಕೋ ಕಾಣೆ ಹೂವಾಯಿತೀಗ, ಜಾಲಿ ನುಡಿಗಳು ವೀಣೆ ಸರಗಳು ಕಾಣೆನು ಪ್ರೇಯಸಿ ನಾನೇ, ಕಾಣೆನು ಪ್ರೇಯಸಿ ನಾನೇ. ನನಗಾಗಿ ನನ್ನ ಜೊತೆಯಾಗಿ, ನನಗಾಗಿ ನನ್ನ ಜೊತೆಯಾಗಿ.
ಅಣ್ಣ ಅತ್ತಿಗೆ ತಮ್ಮನಂತೆ ನನ್ನದು ಕೂಡ ನಾಳೆ SP ಇಂಟರ್ವ್ಯೂ ಇದೆ. ನಾನು ಈಗಲೇ ಹೋಗಬೇಕು. ನನಗೆ ಆಶೀರ್ವಾದ ಮಾಡಿರಿ. ಹೇಳು ಸೋದರ, ಹೇಳು. ನೀನು ಹೋಗುವ ಕೆಲಸ ಸಕ್ಸಸ್ ಆಗಲಪ್ಪ. ನೀನು ದೊಡ್ಡ ಅಧಿಕಾರಿಯಾಗಿ ಮುಂದೆ ಬಾ. ಅಂದರೆ ಖರ್ಚಿಗೆ ಹಣ ಶೇಖರ. ಅಣ್ಣ, ಪ್ರತಿ ಒಂದರಲ್ಲೂ ಭರ್ತಿಯಾಗಿ ಬರುತ್ತಿದ್ದ ಈ ನಿನ್ನ ತಮ್ಮನಿಗೆ ಕಣ್ಣ ಹಣ. ನನ್ನ ಡಿಗ್ರಿ ರಿಸಲ್ಟ್ನಲ್ಲಿ ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆಗಿರುತ್ತೇನೆ. ಇನ್ನು ಹೈಟ್ ವೇಟ್ ಅಂತರೂ ಏನು ಕೇಳುವಂತೇನೇ ಇಲ್ಲ. ಹಾಗಲ್ಲಪ್ಪ, ಖರ್ಚಿಗಾದ್ರೂ ಹಣ ಬೇಕೇ ಬೇಕಲ್ಲ. ಬೇಡ ಅತ್ತಿಗೆ, ದಿನಾಲು ದುಡಿದು ಬೇಸತ್ತ ನನಗೆ ತ್ರಾಸು ಕೊಡಬಾರದು ಅಂತ ಒಂದು ವಾರದ ಹಿಂದೆ ಕೂಲಿ ಕೆಲಸ ಮಾಡಿ ಹಣ ಸಂಪಾದನೆ ಮಾಡಿರುವೆ. ಶೇಖರ, ನಾನು ಜೀವಂತಲಿರುವಾಗಲೇ ನೀನು ಯಾಕೆ ಈ ಕೆಲಸ ಮಾಡಿದಪ್ಪ? ಅಣ್ಣ, ಕೈ ಕಾಲೊಳಗೂ ಶಕ್ತಿ ಇರುವಾಗಲೂ ಕೂಡ ನಿನ್ನನ್ನೇ ದುಡಿಸೋದಂದ್ರೆ ಹೇಗಣ್ಣ? ನೀವೆಲ್ಲ ನನಗೆ ದೇವರ ಇದ್ದಾಗೆ. ಪದೇ ಪದೇ ನಿಮಗೇನು ನೋವಾಗಬಾರದೆನ್ನುವುದೇ ನನ್ನ ಆಸೆ. ಶೇಖರ, ಅಣ್ಣ, ಯಾಕಣ್ಣ ನಿನ್ನ ಕಣ್ಣಲ್ಲಿ ನೀರು? ಇವು ಸಂತೋಷದ ಕಣ್ಣೀರಪ್ಪ, ಇವು ಸಂತೋಷದ ಕಣ್ಣೀರು. ನೀನು ಹೋಗುವ ಕೆಲಸ ಸಕ್ಸಸ್ ಆಗಲಪ್ಪ. ನೀನು ದೊಡ್ಡ ಅಧಿಕಾರಿಯಾಗಿ ಮುಂದೆ ಬಂದ್ರೆ ಸಾಕು ಶೇಖರ, ಮುಂದೆ ಬಂದ್ರೆ ಸಾಕು. ಅಣ್ಣ, ಏನಿದು ನಿಮ್ಮೆಲ್ಲರ ನಾಟಕ? ಬಾ ಶೋಕ, ಬಾ. ಈಗ ಬಂದೇನಪ್ಪ. ನಿನ್ನ ಓದು ಕೆಲಸ ಏನಾಯ್ತಪ್ಪ? ಬೆಂಕಿ ಹಾಕೋ ನನ್ನ ಕೆಲಸಕ್ಕೆ ಒಯ್ದು. ಮನೆಯಲ್ಲಿ ಎಲ್ಲರೂ ಈ ರೀತಿ ಕಣ್ಣ ಮುಚ್ಚಾಲೆ ಆಟ ಆಡ್ತಿರಂತ ನನಗೆ ಮೊದಲೇ ತಿಳಿದಿಲ್ಲ. ಶೇಖರ, ಅಶೋಕ, ಏನಾಯ್ತಪ್ಪ? ಬಿಡಿಸಿ ಹೇಳಪ್ಪ, ಬಿಡಿಸಿ ಹೇಳು. ನನ್ನ ಕತೆ ಮುಗಿಸಿದ ಮೇಲೆ ಹೇಳುವುದೇನಿದೆ? ಮನೆಯಲ್ಲಿ ಎಲ್ಲರೂ ಇಂಥ ಕಳ್ಳ ಕದಿಮರ ತುಂಬಿಕೊಂಡು ನನ್ನ ಬಾಳಿಗೆ ಮುಳ್ಳರ್ಚಿ ಬಿಟ್ಟಿರಿ. ತಮ್ಮ ಅಶೋಕ, ಯಾರಿಗಪ್ಪ ನೀನು ಆಡುತ್ತಿರುವ ಈ ಮಾತು? ಇನ್ನು ಯಾರಿಗೆ ಅಂತ ಕೇಳ್ತಿಯಲ್ಲೋ ಬಡವ, ನಿನಗೇನೆ? ಅಶೋಕ, ತುಂಬು ಹೃದಯದಿಂದ ದಿನನಿತ್ಯ ನನಗೆ ಅಣ್ಣ ಅಣ್ಣ ಅಂತ ಕರೆದ ನೀನು ಇಂದು ನೇರವಾಗಿ ನನಗೆ ಯಾಕಪ್ಪ? ನಾನೇನಂತ ತಪ್ಪು ಮಾಡಿರುವೆ? ಇನ್ನು ಏನು ಮಾಡಬೇಕಂತ ಮಾಡಿರುವಿ? ಈ ಅಶೋಕನೊಬ್ಬ ದೊಡ್ಡ ಅಧಿಕಾರಿಯಾಗಿ ಬರ್ತಾನೆಂದು ತಿಳಿದು ಖರ್ಚಿಗಿಟ್ಟಿದ್ದ ಹಣವನ್ನೆಲ್ಲ ಕದ್ದು ನನ್ನ ಬಾಳಿಗೆ ಮೂಳೆ ಹಚ್ಚಿ ಬಿಟ್ಟಲ್ಲ. ನೀನೆಂತ ನಾಲಾಯಕ! ಅಶೋಕ ತಮ್ಮ, ನಿನ್ನ ಚಾರಿತ್ರ್ಯವನ್ನು ಚಿತ್ರವನ್ನು ಬದಲಾಯಿಸುವ ನಾಲಾಯಕ ನಾನೆಂದು ನೀನು ಭಾವಿಸಿರುವೇನು? ಶೇಖರ, ತಮ್ಮ ಹೇಳುತ್ತಿರುವ ಮಾತು ಸತ್ಯವೇನಪ್ಪ ಇದು? ಅಲ್ಲ, ಸತ್ಯ ಅಸತ್ಯತೆಯನ್ನು ತೂಗಿ ನೋಡುವ ಪರಮಾತ್ಮನಂತೆ ನೀವೇ ನನ್ನನ್ನು ದೊಡ್ಡವರನ್ನಾಗಿ ಮಾಡಿರುವಾಗ ನಾನೇನೆಂದು ನುಡಿಯಲ್ಲ ನಿಮಗೆ? ವೃಕ್ಷ ಬೆಳೆಸಿದರೆ ರಕ್ಷಕನಾಗಿ ಅದನ್ನು ಅಗೆಯಲು ನಿಂತರೆ ಅದರ ಫಲ ಕೊಡುವುದೇನಲ್ಲ? ಅದರಂತೆ ಓದಿನಿಂದ ನನ್ನ ತಮ್ಮ ಮುಂದೆ ದೊಡ್ಡ ಅಧಿಕಾರಿಯಾಗಬೇಕೆಂದು ಹಗಲಿರುಳು ಕನಸು ಕಂಡ ನಾನು ಅವಳ ಬಾಳಿಗೆ ಮುಳ್ಳರಿಸುವೆನಲ್ಲ. ಹೇಳು. ಬಾಯಿ ಮುಚ್ಚೋ ನೀಚ! ಏನು ಅರಿಯದ ಅಣ್ಣ ಅತ್ತಿಗೆಯನ್ನು ಒಂದು ಮಾಡಿಕೊಂಡು ಕಂದನಂತೆ ವರ್ತಿಸುವ ನಿನ್ನ ಮಾತು ನನಗೆ ಬೇಕಾಗಿಲ್ಲ. ಆಳ ಕದ್ದಿಲ್ಲವೆಂದು ಪ್ರಮಾಣಭೂತನಾಗಿ ಬಿಚ್ಚಿ ತೋರಿಸು ಈ ನಿನ್ನ ಸೂಟ್ ಕೇಸನ್ನು. ಆಮೇಲೆ ತಿಳಿಯಲಿ ನಿನ್ನ ಕಣ್ಣೀರಿನ ನಾಟಕ. ತಮ್ಮ ಅಶೋಕ,
ದೇವರಾಣಿಗೂ ಆ ಮಾರುತೇಶ್ವರನ ಸಾಕ್ಷಿಯಾಗೋ ಈ ಹಸೇನ್ ಪೀರನ ಸಾಕ್ಷಿಯಾಗೋ ನಾನಿಂತ ಕೆಲಸ ಮಾಡಿಲ್ಲ, ನಾ ಈ ಕಳ್ಳತನವನ್ನು ಮಾಡಿಲ್ಲ. ಬೇಕಾರ ನೀನರ ಈ ಬ್ಯಾಗನ್ನು ತೆಗೆದು ನೋಡು. ಹೌದಾ? ತಡಿ ಹಾಗಾದ್ರೆ. ಅಣ್ಣ, ಈಗಲಾದರೂ ನೋಡಿಕೋ ಇವನು ಕದ್ದ ನಾಟಕವನ್ನು. ಏನು ಕಪುಟ ಕದ್ದ ಕಳ್ಳ ಮಲ್ಲನಂತ ವರ್ತಿಸಿ ಹಾಳು ಮಾಡಿದಲ್ಲ ಪಾಯಿ ಅಶೋಕನ ಜೀವ ಒಡೆದು ಹೋಯಿತೆ ಅಣ್ಣ ತಮ್ಮರ ಬಾಂಧವ್ಯ. ಹೊಡಿ ಅಣ್ಣ ಹೊಡಿ, ನಿನ್ನ ಮನಸ್ಸಿಗೆ ತೃಪ್ತಿ ಆಗುವವರೆಗೆ ಹೊಡಿ, ನನಗೆ ಸಂತೋಷವಿದೆ. ಆದರೆ ಅಣ್ಣ ಅತ್ತಿಗೆ, ನಾನಂತರೂ ಈ ಕಳ್ಳತನವನ್ನು ಮಾಡಿಲ್ಲ, ನಾನಂತರೂ ಈ ಕಳ್ಳತನವನ್ನು ಮಾಡಿಲ್ಲ. ಇದು ನಿಮ್ಮ ಪಾದದಾನಿಗೂ ಸತ್ಯ ಅತ್ತಿಗೆ. ಅಣ್ಣ, ಇದು ನಿಮ್ಮ ಪಾದದಾನಿಗೂ ಸತ್ಯ. ಮುಟ್ಟದಿರ ಪಾಯಿ ನನ್ನ ಪಾದ ಕೆಸರಿನಲ್ಲಿರುವ ಅರಳಿದ ಕಮಲದಂತೆ, ಕೆಸರಿನಲ್ಲಿರುವ ಬಡತನದಲ್ಲಿದ್ದರೂ ಕೆಸರಿನಲ್ಲಿರುವ ಅರಳಿದ ಕಮಲದ ಸುತ್ತು ಮುಳ್ಳಾದಲ್ಲ ಶೇಖರ. ನಾನಿನ್ನ ಹೇಗೆ ನೋಡಿಲ್ಲ ಪಾಯಿ ನಿನ್ನ ಮುಖವನ್ನು. ಅಣ್ಣ ಅತ್ತಿಗೆ, ಚಿಕ್ಕಣ್ಣಿಂದಲೂ ನಿಮ್ಮ ಅಕ್ಕರೆ, ನಿಮ್ಮ ಕೈ ಯಾರ್ಯಾಗೆ ಬೆಳೆದ ಈ ದೇಹ ಇಂದು ತಪ್ಪು ಮಾಡಿದ್ದೇ ನೀ ನಿಜ ಎಂಬುದಾದರೆ, ನೀನು ಉಣಿಸಿ ಬೆಳೆಸಿದ ಇದೇ ನಿನ್ನ ಕೈಯಿಂದ ಒಂದು ತೊಟ್ಟು ವಿಷವನ್ನಾದರೂ ಕೊಟ್ಟು ಬಿಡಲ್ಲ, ವಿಷವನ್ನಾದರೂ ಕೊಟ್ಟು. ನುಡಿಯಬೇಡ ಪಾಯಿ, ಅಣ್ಣನೆಂದು ನುಡಿಯಬೇಡ. ಶಿವನ ಪೂಜೆಗೆ ಮೂಲೆರಿಯ ದಳದಂತೆ ಅರ್ಪಿಸುವ ಸುತ್ತು ಬೇಲಿಗೆ ಚುಚ್ಚು ಮುಳ್ಳಾದಲ್ಲ ಶೇಖರ. ಅಣ್ಣ ತಮ್ಮರ ಬಾಂಧವನ್ನು ಬಿಸಾಕಿ ಇಂಥ ಹೇಳಿ ಕೆಲಸ ಮಾಡಿದಲ್ಲೋ ಕಟುಕ. ಅತ್ತಿಗೆ, ನಿನ್ನ ಮೈದನೊಬ್ಬ ಇಂಥ ಕೆಲಸ ಮಾಡಿ ಅಶೋಕನ ಬಾಳು ಹಾಳು ಮಾಡುತ್ತಿದ್ದೇನೆ ಎಂದರೆ ನೀವಾದರೂ ನಂಬುತ್ತೀರೇನಮ್ಮ? ಅತ್ತಿಗೆ, ಈ ನಿನ್ನ ಮೈದನ ಮೇಲೆ ವಿಶ್ವಾಸವಿಲ್ಲವೇನಮ್ಮ ನನ್ನ ಮೇಲೆ? ನೀವಾದರೂ ಕೊಂದು ಬಿಡಮ್ಮ, ಈ ಪಾಪಿಯನ್ನು ಸಂತೋಷದಿಂದ ಸತ್ತು ಬಿಡುವೆ. ಮೈದುನ, ಏನಂತ ಬಿಡಿಸಿ ಹೇಳ್ಬೇಕು ಈ ಮಗಟನ್ನ? ಅದೆಲ್ಲ ಬೇಡ ಅತ್ತಿಗೆ. ಈ ಮನೆಯಲ್ಲಿ ನಾನಿರಬೇಕು, ಒಂದು ಇಲ್ಲ ಇವನಿರಬೇಕು. ಇದನ್ನು ನೀವೇ ನಿರ್ಧಾರ ಮಾಡಿ. ಇರದಿದ್ದರೆ ನಾನೇ ಮನೆ ಬಿಟ್ಟು ಹೊರ ಹೋಗುವೆ. ಬೇಡಪ್ಪ, ಬೇಡ, ಆ ಕೆಲಸ ಮಾತ್ರ ಮಾಡಬೇಡ. ಏನು ತಿಳಿಯದೆ ಅಣ್ಣ ತಪ್ಪು ಮಾಡುತ್ತಾನೆ ಅಂತ ತಿಳ್ಕೊಂಡು ಇದೊಂದು ಸಾರಿ ಅವರ ತಪ್ಪನ್ನ ಮನ್ನಿಸಿ ಸಮಾಧಾನ ಮಾಡಿಕೋ. ಅತ್ತಿಗೆ, ಬೇಡ ಈ ಕಣ್ಣ ಮುಚ್ಚಾಲೆ ಆಟ. ಇವನು ಮಾ ಕಟುಕನಿದ್ದಾನೆ. ಅದರಂತೆ ನೀವು ನುಡಿದು ನನ್ನ ಬಾಳಿನ ಪುಟವನ್ನೇ ಬದಲಾಯಿಸುವ ಅವನಿಗಿಂತ ಮಹಾ ಕಟುಕರಿದ್ದೀರಿ ಅತ್ತಿಗೆ, ಮಹಾ ಕಟುಕರಿದ್ದೀರಿ. ಅತ್ತಿಗೆ, ನನಗಾಗಿ ಬಂದ ಆಪತ್ತಿನಿಂದಾಗಿ ವಿಪರೀತವಾಗಿ ನೀನು ನುಡಿಸಿಕೊಳ್ಳಬೇಡಮ್ಮ ನನ್ನ ತಮ್ಮನಿಂದ.
ತಪ್ಪು ಮಾಡದೇ ಇದ್ದ ನನಗೆ ತಪ್ಪು ಮಾಡಿದ ಪಾಪಿಗೆ ಶಿಕ್ಷೆಯಾಗಬೇಕೆಂದು ನಮ್ಮ ದಿಟ್ಟವಾಗಿ ಉತ್ತರಿಸಿದಾಗ ಅತ್ತಿಗೆ ನೀವು ಉಣಿಸಿ ಬೆಳೆಸಿದ ಈ ಮನೆಯ ಅನ್ನದ ಋಣ ಇಲ್ಲಿಗೆ ಕೊನೆಯದಾಯ್ತು ಅತ್ತಿಗೆ, ಇಲ್ಲಿಗೆ ಕೊನೆಯದಾಯ್ತು. ಅಳಬೇಡ ಶೇಖರ, ಅಳಬೇಡ್ಬೋ. ನೋಡು, ತಿಳಿಯದೆ ತಮ್ಮ ಮಾತಾಡಿದ್ರೆ ಏನಾಯ್ತು? ಇದಕ್ಕೆಲ್ಲ ನಾವಿದೀವಲ್ವೋ, ನಾವಿದೀವಿ. ಅತ್ತಿಗೆ, ಇವನು ಯಾರಂತ ತಿಳಿದುಕೊಂಡು ಮಾತನಾಡ್ತಿರುವಿರಿ? ಇವನು ನಮ್ಮ ಅಣ್ಣನಲ್ಲ, ಮಾಸಾಧ್ವೆ ಎಂದು ಕತ್ತಿಲೆ ಎತ್ತು ತನ್ನ ಮಿಂಡನಿಂದ ಕೈಲಾಸ ಕಂಡ ಹಾದರದ ಕೂಸಿವನು. ಏ ಅಶೋಕ, ನಿನ್ನೀಗಲೇ ನಿನ್ನ ಹೃದಯವನ್ನು ಬಗೆದು ರಕ್ತ ಕುಡಿದು ಬಿಡ್ತಿದ್ದೆ. ಆದರೆ ನಿನ್ನ ಮೇಲೆ ಯಾವ ಕಾಲಕ್ಕೂ ಕೈ ಮಾಡೋದಿಲ್ಲ ಅಂತ ನನ್ನ ಅಣ್ಣ ಅತ್ತಿಗೆಯರಿಗೆ ಮಾತು ಕೊಟ್ಟಿದ್ದೇನೆ. ಇರದಿದ್ದರೆ ಎಷ್ಟೊತ್ತಿಗೆ ನಿನ್ನ ರುಂಡವನ್ನು ಚೆಂಡಾಡಿ ನಿನ್ನ ಮೊಂಡ ದೇಹವನ್ನು ಸೀಳಿ ಬಿಡುತ್ತಿದ್ದೆ. ಹೇಳು, ನಾನು ಯಾರ ಮಗನೆಂದು? ನಿನ್ನನ್ನು ಬೆಳೆಸಿದವರನ್ನ ಕೇಳು, ನೀನು ಯಾರಂತ? ಅಲ್ಲ, ಹೌದೇನಣ್ಣ? ಅಣ್ಣ ಅತ್ತಿಗೆ, ಯಾಕೆ ಇಬ್ಬರು ಮೌನವಾಗಿ ಬಿಟ್ಟಿರಲ್ಲ? ಅಣ್ಣ ಅತ್ತಿಗೆ, ನಾನೊಬ್ಬ ಹಾದರದ ಮಗನೆಂದು ಸತ್ಯವಾಗಲು ನಿಮ್ಮಿಬ್ಬರ ಆತ್ಮ ಒಪ್ಪಿದರೆ ಅಣ್ಣ ಅತ್ತಿಗೆ, ನಾನೊಂದು ಕ್ಷಣ ಈ ಮನೆಯಲ್ಲೇ ಇರಲಾರೆ ಅಣ್ಣ. ಅತ್ತಿಗೆ, ನಾನೊಂದು ಕ್ಷಣ ಈ ಮನೆಯಲ್ಲೇ ಇರಲಾರೆ ಅಣ್ಣ. ಹೇಳಣ್ಣ, ಹೇಳು. ಈ ನಿನ್ನ ಶೇಖರ್ನೆ ಆನೆ ಮಾಡಿ ಹೇಳಣ್ಣ. ತಮ್ಮ ಶೇಖರ, ಯಾಕಣ್ಣ ನನ್ನ ಮಾತನ್ನೇ ಅರಿಯದೆ ನೀ ಮೌನವಾಗಿ ನಿಂತಿಬಿಟ್ಟೆ ಅಲ್ಲ? ಸುತ್ತೇಳು ಸಮುದ್ರವನ್ನೇ ಸುತ್ತಿ ಕಾರ್ತವೀರಾರ್ಜುನ ಸಂಹರಿಸಿದ ಪರಶುರಾಮನ ಶಕ್ತಿ ನಿನ್ನದಪ್ಪ ಎಂದು ಹರಿಸಿದ ನೀನು ಅಣ್ಣ. ಯಾಕಣ್ಣ ನಿನ್ನ ಬಾಯಿಂದ ಇವತ್ತು ಮಾತೇ ಹೊರ ಬರುತ್ತಿಲ್ಲವಲ್ಲ? ನಿನಗಾಗಿ ನನ್ನ ಜೀವನವನ್ನೇ ತ್ಯಾಗ ಮಾಡಿ ಹಗಲಿಲ್ಲ ಜೋಪಾನ ಮಾಡಿದೆ ಎಂದು ಹೇಳಿದ ನೀನು ಅಣ್ಣ. ಅತ್ತಿಗೆ, ಯಾಕೆ ನಿಮ್ಮ ಬಾಯಿಂದ ಮಾತೇ ಹೊರ ಬರುತ್ತಿಲ್ಲವಲ್ಲ? ನೋಡು, ಹುಲಿಗಳಂತೆ ನಿನ್ನ ತಮ್ಮಂದಿರಿದ್ದಾರೆ, ಅವರ ಬಾಳು ಬಂಗಾರವಾಗಲೆಂದು ಹರಿಸಿದ ನೀನು. ಯಾಕಣ್ಣ ನಿನ್ನ ಬಾಯಿಂದ ಮಾತೇ ಬರುವುದೇ ಮೂಕನಾಗಿ ಬಿಟ್ಟಲ್ಲ? ಹೇಳಣ್ಣ, ಹೇಳು. ಈಗ ನೀನು ನಿರ್ಧರಿಸದೆ ಹೋದರೆ ನೀನು ಉಣಿಸಿ ಬೆಳೆಸಿದ ಇದೇ ನಿನ್ನ ಕೈ ತುತ್ತಿನಿಂದ ಒಂದು ತೊಟ್ಟು ವಿಷವನ್ನಾದರೂ ಕೊಟ್ಟು ಬಿಡೋಣ, ಕುಡಿದು ಸಂತೋಷದಿಂದ. ಶೇಖರ, ಏನಂತ ಹೇಳಪ್ಪ? ಚಂದ್ರ ಪ್ರಕಾಶ್ ಅಂತ ಹೊಳೆತಿರುವ ಈ ನಿನ್ನ ತೇಜಸ್ವಿಯನ್ನು ಕಂಡು ಚಂದ್ರಶೇಖರ್ ಎಂದು ನಾಮಕರಣ ಮಾಡಿದನಪ್ಪ ಈ ನನ್ನ ಬಾಯಿಂದ. ಶೋಕ, ಹೇಗೆ ನೋಡಲು ಬಾಯಿ ನಿನ್ನ ಮುಖವನ್ನು? ನಾನಿನ್ನ ಬದುಕಿ ಉಳಿಯಲಾರ ಶೇಖರ. ಅಂದರೆ ತಮ್ಮನ ಮಾತಿನ ಮೇಲೆ ನಿನಗೆ ಸಂಶಯವಿಲ್ಲವೇ? ಹೇಳು. ಏ ಶೇಖರ, ಮುಗ್ಧ ಸ್ವಭಾವದ ಅಣ್ಣ ಅತ್ತಿಗೆರನ್ನು ಗದರ್ಶಿ ಕೇಳಿದರೆ ನಿನ್ನನ್ನು ಮನೆಯಿಂದ ಒದ್ದು ಹೊರ ಹಾಕಬೇಕಾದಿತ್ತು.
ಎಚ್ಚರ. ಹೋಗ್ಬಾರು, ಮನೆ ಬಿಟ್ಟು ತೊಲಗಾಚೆ. ಹೋಗ್ತೀನಪ್ಪ. ಈ ಮನೆ ಬಿಟ್ಟು ಹೋಗುವುದಕ್ಕಿಂತ ಮುಂಚೆ ನನ್ನ ಅಣ್ಣ ಅತ್ತಿಗೆರೆ ಕೊನೆಯದಾಗಿ ಒಂದು ಮಾತನ್ನು ಹೇಳಿ ಹೋಗ್ತೀನಪ್ಪ. ಅಣ್ಣ ಅತ್ತಿಗೆ, ಕುರಿ ಕಾಯುವ ಕುರುಬನೊಬ್ಬ ಕಟುಕನಿಗೆ ತಾನು ಸಾಕಿದ ಕುರಿಯನ್ನೇ ಬಲಿ ಕೊಟ್ಟಂತೆ ಇಂದು ನನ್ನನ್ನು ಬಲಿ ಕೊಡಬೇಕಾದರೆ ನಿಮ್ಮ ಹಾದರದ ಮಗನೇ ನಿಜವೇನು? ಇವನು ಹಾದರದ ಮಗನೇ ಅಲ್ಲ ಅಣ್ಣ. ಮುಂದೆ ನಾನು ಹೋಗುವುದನ್ನು ಕಂಡು ಇಡೀ ಸಮಾಜವೇ ಈ ಅಳಿಸಿ ನಗುತ್ತಿರುವಾಗ ಮುಂದೆ ಒಂದು ದಿನ ಈ ಅನಾಥ ಮಗನನ್ನು ಎತ್ತಿಕೊಳ್ಳ. ಈ ಅನಾಥ ಮಗನನ್ನು ಎತ್ತಿಕೊಳ್ಳ. ಹೋಗ್ತೀನಪ್ಪ ಅಶೋಕ, ಹೋಗ್ತೀನಿ. ಅಶೋಕ, ಅಶೋಕ ತಮ್ಮ ಇಲ್ಲಿ ಬಾರೋ, ಇಲ್ಲಿ ತಮ್ಮ. ಅಶೋಕ ಬಾರೋ ಇಲ್ಲಿ. ಅಶೋಕ, ನಿನ್ನೊಂದಿಗೆ ಶಾಲೆಯಲ್ಲಿ ಓದಿಕೆ ಪಾಠದಲ್ಲಿ ಸಹಭಾಗಿಯಾಗಿದ್ದ ನಾನು ಇಂದು ನನ್ನ ಬಾಂಧವ್ಯವನ್ನೇ ಹರಸಿಕೊಳ್ಳಲು ಮುಂದೆ ಆಗಿರುವಾಗ ಮುಂದೆ ಎಂದಾದರೂ ಒಂದು ದಿನ ನನ್ನ ಅಣ್ಣನೊಂದಿಗೆ ಈ ಮನೆಯಲ್ಲಿ ಹೊಂದಿಕೊಂಡು ಹೋಗಪ್ಪ. ಈ ಮನೆ ಕಳಂಕ ತರಬೇಕಪ್ಪ ಅಂತ ಕಳಂಕ ತರಬೇಡಪ್ಪ. ಇದೇ ಈ ಸೂಳೆಯ ಮಗನ ಕೊನೆಯ ಆಸೆ. ಇದೇ ಈ ಸೂಳೆಯ ಮಗನ ಕೊನೆಯ ಆಸೆ. ನಗುತ್ತೈತಿ ದೈವ ಅಳುತ್ತೈತಿ ಜೀವ ಎಲ್ಲಿ. ನಗುತ್ತೈತಿ ದೈವ ಅಳುತ್ತೈತಿ ಜೀವ ಎಲ್ಲಿ. ವಿಧಿಯಾಟ ಬಲ್ಲೋರಾರು ಮಾಡುವ ಆಟ ಬಲ್ಲೋರಾರು ಮಾನವ. ನಗುತ್ತೈತಿ ದೈವ ವಿಷವಾಯಿತೆ. ನಿತ್ಯ ಕುಡಿಯುವ ಹಾಲು ಎಂದು ವಿಷವಾಯಿತೆ. ವಿಧಿಯೇ ವಿಧಿಯೇ ವಿಧಿಯಾಟ ಬಲ್ಲ ಯಾರು ಮಾನವ. ವಿಧಿಯಾಟ ಬಲ್ಲ ಯಾರು ಮಾನವ. ನಗುತ್ತೈತಿ ದೈವ ಅಳುತ್ತೈತಿ ಜೀವ ಇಲ್ಲಿ. ನಗುತ್ತೈತಿ ದೈವ ಅಳುತ್ತೈತಿ ಜೀವ ಇಲ್ಲಿ. ವಿಧಿಯಾಟ ಬಲ್ಲ ಯಾರು ಮಾನವ. ವಿಧಿಯಾಟ ಬಲ್ಲ ಯಾರು ಮಾನವ.
ಅಣ್ಣ ಅತ್ತಿಗೆ ಯಾಕೆ ಅಳುತ್ತಾ ನಿಂತಿರುವಿರಿ? ನಾನಿಲ್ಲವೇ ನಿಮ್ಮ ರಕ್ಷಣೆಗೆ? ಹೊರಗಿನಿಂದ ಬಂದವನ ಕಾಲು ಹೊರಗೆ ಹೋಗುತ್ತಿದೆ. ಹೇಗೋ ನಾನು ಮುಂದಿನ ವಾರದಲ್ಲಿ PSI ಆಗೋದಂತೂ ಗ್ಯಾರಂಟಿ. ಅಶೋಕ ಅಶೋಕ, ನನ್ನ ಮೇಲೆ ಸಿಟ್ಟು ಮಾಡಿದರೆ ಮುಂದೇನು ಆಗಲಾಗದು. ಯಾಕೆಂದರೆ ಅವನು ಹೊರಗೆ ಹೋಗಿದ್ದಾನೆ. ಹೊರಗಿನಿಂದ ಬಂದವನ ಕಾಲು ಹೊರಗೆ ಹೋಗುತ್ತಿದೆ. ನಾನಿಲ್ಲವೇ ನಿಮ್ಮ ರಕ್ಷಣೆಗೆ? ಮುಂದಿನ ವಾರದಲ್ಲಿ ನಾನು ಹೇಗೋ PSI ಆಗೋದಂತೂ ಗ್ಯಾರಂಟಿ. ಕಮಲ, ಇವನ್ನು ಹೇಳುತ್ತಿರುವ ಮಾತು ಕೇಳಿದರೆ ಏನು ಮಾಡುದೈತಿ ಕಮಲ? ಆಕಾಶದಲ್ಲಿ ಹಾರು ಹಕ್ಕಿಗಂತೆ ಹಾರಕ್ಕೆ ಹೋದರೆ ರೆಕ್ಕೆ ಮುರಿದು ನೆಲಕ್ಕೆ ಬೀಳ್ತತಿ ಕಮಲ. ಓಹೋ, ಆಗಲಿ. ನನ್ನ ಮೇಲೆ ನಿಮ್ಮ ಕೋಪನಾ? ಸಮಯ ಬಂದಾಗ ನಾನು ಅದನ್ನು ತೋರಿಸಿಕೊಡ್ತೀನಿ. ತಂದೆ ರುದ್ರಮಣೇಶ್ವರ, ಈಗ ನೀನು ನಿರ್ಧರಿಸದೆ ಹೋದರೆ ಇದೇ ನನ್ನ ಈ ತೂರಿಂದ ಹಿಡಿದುಕೊಂಡು ನನ್ನ ಪ್ರಾಣವನ್ನೇ ಕಳೆದುಕೊಳ್ಳುವೆ. ಜೈ ಬಜರಂಗಬಲಿ, ಜೈ ಬಜರಂಗಬಲಿ. ನಿಲ್ಲು ಶಂಕರ, ನೀನಿಗೆ ಕೆಲಸ ಮಾಡಿಕೊಂಡ್ರೆ ನಿನಗೆ ಜನವೆನ್ನುವುದು ಏನಾದ್ರೂ ಗೊತ್ತಿದೆಯೇನೋ? ನಿನಗೆ ಏನೆನ್ನುವುದು? ಜನ ಏನೆನ್ನುವುದು ಗೊತ್ತಾ ನಿನಗೆ? ಹಾದದ ಮಗನಾದ ಇವನೇ ಹಣ ಕದ್ದ ಕಳ್ಳ ಎಂದು ಸಮಾಜ ಸಾಬೀತು ಮಾಡುವುದು. ಹಾಗಾದರೆ ನಾನೀಗ ಏನು ಮಾಡಬೇಕು? ಹಿಂದೆ ನಿನ್ನ ಗುರು ರುದ್ರಮಣಿ ಶಿವಯೋಗಿ ಶಿವಾಚಾರ್ಯರ ವಾಣಿಯಂತೆ ಈ ಭರತಖಂಡದ ಬಂಡ ಬ್ರಿಟಿಷರೆಂದು ತಮ್ಮ ಪುಂಡಾಟಿಕೆ ನಡೆಸಿ ಕಣ್ಮುಚ್ಚಲ ಆಟ ನಡೆಸುತ್ತಿರುವ ಗಂಡುಗಳಿಗೆ ಮೊದಲು ನೀನು ಕಾಲು ಕೆದರ ಹುಲಿಯಾಗಬೇಕು, ಕಾಲು ಕೆದರ ಹುಲಿಯಾಗಬೇಕು. ಹೌದು, ಆ ನನ್ನ ತಂದೆ ರುದ್ರಮುನೇಶ್ವರನ ವಾಣಿಯಂತೆ ಈಗ ನಾನು ಕಾಲು ಕೆದರಿದ ಹುಲಿ ಆಗಲೇಬೇಕು. ಅಂದಾಗ ತಿಳಿಯುವುದು ನೀನಾರ ಮಗನೆಂದು ತಿಳಿಯುವುದು ಈ ಸಮಾಜ. ಈಗ ನಾನು ಈ ಸಮಾಜದ ಜನತೆಗೆ ತಿಳಿಯಬೇಕಾದ್ರೆ ನಿನ್ನ ಗುರಿ ಮುಟ್ಟುವರೆಗೆ ಅವರು ನೀನು ನಿಲ್ಲಬೇಡ. ಹೋಗು. ಹೌದು, ನನ್ನ ಅಚಲವಾದ ನಿರ್ಧಾರ ಪೂರ್ಣಗೊಳ್ಳಲೇಬೇಕು. ಚಿಕ್ಕನಿಂದಲೂ ಲೆಕ್ಕವಿಲ್ಲದಷ್ಟು ಚುಚ್ಚು ಮಾತನಾಡಿದ ಆ ಲುಚ್ಚ ಶ್ರೀಮಂತರನ್ನು ಒದ್ದು ಹರಿದು ಕೇಳಬೇಕು, ನಾನ್ಯಾರ ಮಗನೆಂದು. ಏ ಮಗನ ನಾಗೇಗೌಡ, ಸೊಕ್ಕಿನಿಂದ ಮರೆಯುತ್ತಿರುವ ನಮ್ಮ ಮಬ್ಬು ಜನಾಂಗಕ್ಕೆ ನಿನ್ನ ಬದ್ಧ ನಿಯಮ ಹಾಕಿ ಬ್ರಿಟಿಷರಂತೆ ನಮ್ಮವರಿಂದಲೇ ನಮ್ಮನ್ನು ನಾಶ ಮಾಡುವ ನಿನ್ನ ಮೋಸದ ಮಾಯಾಜಾಲ ಹರಿಯಲು ಈಗಲೇ ಬರುವಲೇ ನಿನ್ನ ಅರಮನೆಯ ಮಹಾದ್ವಾರಕ್ಕೆ. ಇದು ನನ್ನ ಆ ತಂದೆ ರುದ್ರಮುನೇಶ್ವರನ ತೀರ್ಮಾನ.
ಕಂಗಳು ಗಿರಿಶೃಂಗವೇ ನಿರಾಂಗವು ಕಾಲ್ಗಳು ಮಿಂಚು ಸುಡಿಲು ನಿನ ವೇಗವು ಜೀವ ಜೀವದಲ್ಲಿ ಬೆಳೆದೋದ ಭಾವ ಭಾವದಲ್ಲಿ ಕರಗಿ ಹೋದ ಜೀವಾಸ್ಮವೇ ದುರಾದೆಯ ಪ್ರಾಣಾಸ್ಮವೇ ಮರೆಯಾದೆಯ ಸಿಟ್ಟ ಹೆಜ್ಜೆ ಇಟ್ಟು ಎಲ್ಲ ಜಿಸ್ಸೆ ತೊಟ್ಟು ನಡೆಸಿ ಅಶ್ವವೀರ 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 ಮಗನ ನಾಗೇಗೌಡ, ಈಗಲೇ ಬರುವಲೇ ನಿನ್ನ ಅರಮನೆಯ ಮಹಾದ್ವಾರಕ್ಕೆ. ಇದು ನನ್ನ ತಂದೆ ಮಾರುತೇಶನ ಪಾದಕ್ಕೂ ಸಾಕ್ಷಿ. ಇದು ನನ್ನ ತಂದೆ ಹುಸೇನ್ ಪೀರ ಪಾದಕ್ಕೂ ಸಾಕ್ಷಿ. ಬರುತ್ತಿದ್ದನಲ್ಲೇ ಮಗನೇ. ಜಗಪತಿ, ಏ ಜಗಪತಿ,
ಎಲ್ಲ ಸರ್ವ ಸಿದ್ಧತೆ ಮಾಡಿ ಮುಗಿಸಿದೀಯಾ? ಎಲ್ಲ ಸರ್ವಸ್ವ ಸಿದ್ಧತೆ ಮಾಡಿಬಿಟ್ಟಿನ್ರಿ ಗೌಡ್ರ. ಆಚಾರ್ಯರು ಬಂದಿದ್ದಾರೆ. ಅವರು ಬರಕ್ ಹೇಳಿನ್ರಿ. ಲಕ್ಷ್ಮಿ, ಅಮ್ಮ ಲಕ್ಷ್ಮಿ. ಬಂದೆ ಅಪ್ಪಾಜಿ. ಇದೇನಿದು ಅಪ್ಪಾಜಿ ಮನೆಯಲ್ಲಿ ಸಂಭ್ರಮ? ಇದೇನಂತ ಕೇಳ್ತಾ ಇದೆಯಲ್ಲಮ್ಮ? ನಿನ್ನೆ ಹೇಳಿರುವ ಮಾತು ಆಗ್ಲೇ ಮರೆತು ಬಿಟ್ಟೇನಮ್ಮ? ಅಶೋಕನೊಂದಿಗೆ ನಿನ್ನ ಇಂದು ಮದುವೆ. ಹಾ, ಅಕ್ಷತೆಗೆ ವೇಳೆಯಾಗಿದೆ. ಬೇಗ ಹಸೆಮನೆ ಮೇಲೆ ಕುಳಿತುಕೋ. ಅಪ್ಪ, ಈ ಅಶೋಕನನ್ನು ಮದುವೆ ಆಗೋದು ನಿನ್ನ ಮಗಳಲ್ಲ, ಈ ನಿನ್ನ ಮಗಳ ಹೆಣ. ಲಕ್ಷ್ಮಿ, ಅನ್ನ ಹಾಕಿದ ಮಗಳಂತೆ ಸಲುವುದಕ್ಕೆ ನನಗೆ ಮರು ಪ್ರಶ್ನೆ. ಮರ್ಯಾದೆಯಿಂದ ಹಸೆಮನೆಯ ಮೇಲೆ ಕುಳಿತುಕೋ. ಇಲ್ಲ ಅಂದರೆ ಬಲವಂತದಿಂದ ನಿನಗೆ ಕೊರಳಿಗೆ ತಾಳಿ ಕಟ್ಟಿಸಿ ಬಿಡುತ್ತೇನೆ. ಅಪ್ಪ, ತಬ್ಬಲಿಯಾದ ನನಗೆ ಇಲ್ಲಿವರೆಗೂ ಅನ್ನ ಹಾಕಿ ಜೋಪಾನ ಮಾಡಿರ್ಬೋದು, ಆದ್ರೆ ಬಲವಂತವಾಗಿ ಮದುವೆ ಮಾಡುವ ಹಕ್ಕು ನಿಮಗಿಲ್ಲ. ಲಕ್ಷ್ಮಿ, ಹಕ್ಕುವಾದಗಳ ಪುಟವನ್ನೇ ಓದಿತೀರಿ ಹಾಕಿದ ಈ ನಾಗೇಗೌಡನಿಗೆ ಹಕ್ಕಿಲ್ಲವೆಂದೇ ಹೆಣ್ಣೆ. ಇಲ್ಲಿವರೆಗೂ ನಿನ್ನ ಜೀವಕ್ಕೆ ಕಣ್ಣಾಗಿ, ನಿನ್ನ ಪ್ರಾಣಕ್ಕೆ ರಕ್ಷಣೆಯಾಗಿ ನಿಂತ ನನಗೆ ಎದುರಾಗಿ ನಿಲ್ಲಬೇಕಾದರೆ ಇವನಲ್ಲದೆ ಮತ್ತೆ ಯಾರು ಕಟ್ಟುತ್ತಾರೆ ನಿನ್ನ ಕೊರಳಿಗೆ ತಾಳಿ? ಗಂಡು. ನನ್ನ ವಿದ್ಯೆಗೆ ತಕ್ಕ ಗಂಡು ಇದ್ದಾನೆ ಅಪ್ಪಾಜಿ. ಅವನ್ಯಾವ ಗೋಲಿ ಚೆಂಡು? ಮುಂದಿನ ವಾರದಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ನಾಗಿ ಅಧಿಕಾರ ಸ್ವೀಕರಿಸುತ್ತಿರುವ ಈ ಅಶೋಕನನ್ನು ಮರೆತು ಮುಂದಿನ ಹೆಜ್ಜೆಯಲ್ಲಿ ಇಟ್ಟರೆ ನಿನ್ನ ಕೆನ್ನೆಗೆ ಇನ್ನೂ 2 ಹೊಡೆದು ಇವನಿಂದಲೇ ಕಟ್ಟಿಸಿ ಬಿಡುವೆ ನಿನ್ನ ಕೊರಳಿಗೆ ತಾಳಿ. ಲೇಸೋಕ, ಎಲ್ಲಿ ತಾಳಿ? ಇಗೋ ಇಲ್ಲಿದೆ. ಅಶೋಕ, ಒಂದು ಹೆಜ್ಜೆ ಮುಂದಿಟ್ಟು ನೀನ್ ನನ್ನ ಕೊಳಗೆ ತಾಳಿ ಕಟ್ಟಲು ಬಂದಿದ್ದೆ ನಿಜವಾದ್ರೆ ನಾನ್ ಮಾತ್ರ ನಿನ್ನ ಸುಮ್ಮನೆ ಬಿಡೋದಿಲ್ಲ. ಏನು ಮಾಡ್ತಿ? ನಾನೊಬ್ಬ ಅಧಿಕಾರಿ ಎಂಬ ಅಹಂಕಾರದಿಂದ ತಾಳಿ ಕಟ್ಟಿಸುವ ಈ ನಿನ್ನ ಕೈಗೆ ಕೊಳ ಹಾಕಿಸ್ಬೇಕಾಗುತ್ತದೆ. ಏ ಚಕ್ರವಾಣಿ, ಮಾತಿಗೆ ಮಾತು ಬೆಳೆಸುತ್ತಿರುವ ಈ ಪ್ರಾಣಿಯನ್ನು ಬೇಗ ಕಟ್ಟಿ ಹಾಕು ಇವಳನ್ನು. ಕೇವಲ ಒಂದು ಹೆಣ್ಣನ್ನು ಕಟ್ಟಿ ಹಾಕಿ ತಾಳಿ ಕಟ್ಟುವುದಲ್ಲಿ ಏನಿದ್ರೆ ಗೌಡ್ರೆ, ಈ ಅಶೋಕ ಗಂಡಸಲ್ವ ತಾಳಿನ. ಓಯ್ ನಾಗೇಗೌಡ, ನನಗೆ ಮಡದಿಯಾಗಿ ಬರುತ್ತಿರುವ ಈ ಸಾಧ್ವಿಗೆ ಬಲಾತ್ಕಾರದಿಂದ ತಾಳಿ ಕಟ್ಟಿಸುವೇನು ಅಧಾಮ? ಈಗ ನಿನ್ನ ಘಟ ಉಳಿಸದೆ ಬಿಡಲಾರೆ. ನನ್ನ ಒಬ್ಬನೇ ಇಲ್ಲದೆ ನನ್ನ ಮನೆ ಒಳಗಡೆ ಬಂದ ನೀನ್ಯಾವಲೇ? ಹುಟ್ಟುವಾಗಲೇ ನಿನ್ನ ಕೈವಾಡದಿಂದ ತಂದೆ ತಾಯನ್ನು ಕಳೆದುಕೊಂಡ ಚಿಕ್ಕನಿಂದಲೂ ಇಲ್ಲಿವರೆಗೂ ನಿನ್ನ ಕಡು ವೈರಿಯಾಗಿ ಬೆಳೆದು ಬಂದ ಕಾಲು ಕ್ಯಾದರಿದ ಹುಲಿಯೋ ನಾನು. ಲೇ ಹುಲಿಯ, ಹುಲಿ ನಾನೆಂದು ನನ್ನೊಂದಿಗೆ ವೈರತ್ವ ಸಾಧಿಸಲು ಬಂದರೆ ಇಲಿಯಾಗಿ ನೆಲ ಕಾಣುವ ಮಗನೇ. ನಿನ್ನಂತ ಬೇಕುಪ್ಪನಿಗೆ ಹೆದರಿ ಸತ್ತು ಹೋಗುವಂತ ಚಂಡನಲ್ಲ ಈ ಶೇಖರ. ನಾಗೇಗೌಡ, ನೀನು ಮಾಡುವ ಪ್ರತಿಯೊಂದು ಕೃತ್ಯಗಳನ್ನು ನಡೆಸಿಕೊಂಡರೆ ನಿನ್ನ ನಿಂತ ನೆಲದಲ್ಲಿ ನಿನ್ನನ್ನು ಗುಂಡಾಕಿ ಕೊಲ್ಲಬೇಕು ನಾನು. ಮರ್ಯಾದೆಯಿಂದ ಎಲ್ಲರಿಗೂ ಹೇಳ್ತಾ ಇದ್ದೀನಿ.
ಮರ್ಯಾದೆಯಿಂದ ಈ ಹೆಣ್ಣನ್ನು ಬಿಟ್ಟು ಹಿಂದೆ ಸರಿವಿರೋ, ಇಲ್ಲ ನಿಮ್ಮ ಒಬ್ಬೊಬ್ಬರ ದೇಹವನ್ನು ಬಗೆದು ನಮ್ಮೂರ ಅಗಸಿ ಚಾವಡಿಗೆ ನಿಮ್ಮ ನೇತು ಹಾಕಿ ನನ್ನ ಸೇಡೆಂಬ ಕ್ರಾಂತಿಯನ್ನು ಆರಿಸಿಕೊಳ್ಳಲು. ಸೇಡು ಸೇಡೆಂಬ ಹಗಲಿರಲು ಕನಸು ಕಾಣುತ್ತಿರುವ ನಿನ್ನ ಬಾಳ ಡೋನಿ ಸೇಡೆಂಬ ನನ್ನ ಬಂಡೆಗಲ್ಲಿಗೆ ತಾಕಿ ಒಡೆದು ಚೂರಾಗಿ ಹೋಗುತ್ತದೆ ಮಿಸ್ಟರ್ ಶೇಖರ್. ಯಾರೊಂದಿಗೆ ವೈರತ್ವ ಸಾಧಿಸಿರು ನನ್ನೊಂದಿಗೆ ಸಾಧಿಸಿದರೆ ತರವಲ್ಲ. ಸುಮ್ಮನೆ ಮರ್ಯಾದೆಯಿಂದ ಹೊರಟು ಹೋಗು ಇಲ್ಲಿಂದ. ನಿನಗೆ ಕೊಡುತ್ತಿರುವ ಲಾಸ್ಟ್ ಅಂಡ್ ಫಸ್ಟ್ ವಾರ್ನಿಂಗ್, ಯು ಏಂಟ್ ಗೆಟ್ ಔಟ್. ಏ ಶೇಖರ, ಈ ಗೌಡನ ಗುಂಪು ಏನು ಅಂತ ಅರಿಯದೆ ನೀನು ಈ ಹೆಣ್ಣಿನ ಸಲುವಾಗಿ ರೇಗಾಡಿದರೆ ತಕ್ಷಣ ನನ್ನ ಕೈಯಲ್ಲಿ ಹೆಣವಾಗಿ ಬೀಳುವೆ. ಹಣದ ರಾಶಿಯನ್ನೇ ಹೆಣದಂತೆ ಬಳಸಿಕೊಳ್ಳುವ ಈ ಚಕ್ರಪಾಣಿ ಎದುರಿಗೆ ಕೋಣದ ತರ ವರ್ತಿಸಿದರೆ ದುರ್ಗಮ್ಮನ ಹರಕೆ ಕೋಣದ ತರ ಓಡಾಡಿಸಿ ಕತ್ತರಿಸಿ ಹಾಕಿ ನಿನ್ನ ಅಂತ್ಯಕ್ರಿಯೆ ಮುಗಿಸುವೆ ಎಚ್ಚರ. ಮಿಸ್ಟರ್ ಶೇಖರ್, ನಾನು ಯಾವತ್ತು ಗುಂಡಾ ರಾಜ್ಯದಲ್ಲೇ ಗಂಡಾಗಿ ಉಳಿಯುವ ಗಂಡುಗಲೆ ಟೈಗರ್. ಇಷ್ಟ ಅಲ್ಲೋ ತಮ್ಮ, ಇಷ್ಟೆಲ್ಲ ತಿಳ್ಕೊಂಡು ಆ ಹುಡುಗಿ ಕೈ ಬಿಟ್ಬಿಡು. ಇಲ್ಲಿ ಗ್ಯಾರಂಟಿ ನಿನ್ನ ಹೆಸರು ಹಾಳಾಗ್ತೈತಿ. ಮೊಚ್ಚ ಬಾಯಿ ನರ ರಾಕ್ಷಸ ಪ್ರಾಣಿಗಳೇ, ನಿಮ್ಮ ವಾರ್ನಿಂಗ್ಗೆ ಹೆದರಿ ಈ ಮೃದುವಾಗಿ ಅರಳಿದ ಈ ಕಮಲದ ಹೂವನ್ನು ಇಲ್ಲೇ ಬಿಟ್ಟು ಹೋಗಲಿಕ್ಕೆ ನಾನೇನು ಹೇಳಿ ಅಲ್ಲಲೇ. ನಾಗೇಗೌಡ ಮೋಸದಿಂದ ಶಾಸಕನಾಗಿ ಅನೇಕ ಬಡವರ ಕುತ್ತಿಗೆ ಕೊಯ್ದು ನಿರಪರಾಧಿ ಮಗಳಿಗೆ ಜೋಪಾನಗೈದು ಮನಸ್ಸಿಲ್ಲದ ಮದುವೆಗೆ ನಿನ್ನ ಹೇಸಿ ಕೃತ್ಯವನ್ನು ನೀನು ನಿಲ್ಲಿಸದಿದ್ದರೆ ಇದು ನನ್ನ ನಿನ್ನ ಹೋರಾಟ ಅಂತ್ಯವಲ್ಲ, ಆರಂಭವಾಯಿತು. ನನ್ನ 25ನೇ ವಯಸ್ಸಿನಿಂದಲೇ ಹಿಡಿದು ಇಲ್ಲಿವರೆಗೂ ನಿನ್ನ ಚರಿತ್ರೆಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡ ಈ ಕಿಲಾಡಿ ಗಂಡು ಕಣ್ಣಿಟ್ಟಿರುವುದು ನಿನ್ನ ರುಂಡದ ಮೇಲೆ. ಈಗಲೇ ಕಟ್ಟುವೆ ಈ ಪವಿತ್ರ ತಾಳಿಯನ್ನು. ಅದು ಏನ್ ಮಾಡ್ತೀವೋ ನೋಡ್ಕೊಂತೀನಿ. తదేవలగం సుదలం తు దేవా తారాబలం చంద్రబలం తు దేవా విద్యాబలం దైవబలం తు దేవా శుభమూర్తే సావధాన్ జై మంగళం జై నమ పార్వతీపతి శివర మహాదేవ్. ಲೇ ಶೇಖರ್, ಓಯ್ ನಾಗೇಗೌಡ, ಬೇಡ. ನಾನೀಗ ನಿನ್ನ ಮಗಳ ಕೈ ಹಿಡಿದ ಲಕ್ಷ್ಮೀ ಸಾಗರ. ಲಕ್ಷ್ಮೀ ಸಾಗರ ಇನ್ನು ಮುಂದೆ ನಡೆಯಲಿ ನನ್ನ ನಿನ್ನ ರಕ್ತ ಸಾಗರ. ಬರ್ತೀನಿ ಲಕ್ಷ್ಮಿ, ಬನ್ನಿ ಹೋಗೋಣ. ಗಡ 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 ಗಡಿಗಿ ಸುಭದ್ರ ಗುಡು 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 ಗಡಿಗಿ ಸುಭದ್ರ ವೀರಭದ್ರ ಸುಂದರ 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 ಜಗದ ಸುಂದರ 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 ಜಗದ ಸುಂದರ 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 ಗೌಡ್ರಿ, ಏನು ನಿಮ್ಮ ಹೇಳಿತನ? ಮುಚ್ಚಬಾಯಿ ಹೇಳಿ. ನಮ್ಮ ಕೈಯಿಂದಲೇ ಬೆಳೆದ ಆ ಹಕ್ಕಿ. ಮುಚ್ಚಬಾಯಿ ಹೇಳಿ.
ನೀನು ಮೊದಲು ನಿಂತು ಬಿಟ್ಟಿಯಲ್ಲ ಹೇಡಿಯಾಗಿ. ನೀವು ಮನಸ್ಸು ಮಾಡಿದ್ರೆ ಇಷ್ಟೊತ್ತಿಗೆ ನನ್ನ ಮದುವೆ ಆಗೇ ತೀರುತ್ತಿತ್ತು. ನಾನೇಕೆ ಅವನನ್ನು ಜೀವಂತ ಬಿಟ್ಟೆ ಎಂದು ಮುಂದೆ ಹೇಳ್ತೇನೆ. ಇದ್ರಾಗ ಏನಾಯ್ತು ತಮ್ಮ? ಆ ವೀರೇಶನ ಮಣಿ ಬಿಟ್ಟು ಹೊರಗೆ ಹಾಕಿ ಆಸ್ತಿ ಬರ್ಕೊಂಡು ನಮ್ ಕೂಡ ಬಾ, ಅವಾಗ ನಾ ತಂದು ಕೊಡ್ತೀನಿ, ನಿನಗೆ ಮದುವೆ ಮಾಡ್ತೀನಿ, ಲಗ್ನ. ಯಾಕ್ರಿ ಗೌಡ್ರ ಭಾಳ ಮೌನಾಗಿ ನಿಂತು ಬಿಟ್ರಲ್ಲ? ಮೌನವಲ್ಲ ಜಗಪತಿ, ಇವಳು ಹೊರ ಹೋಗಿದ್ದಾಳ ಅಂದರೆ ನನ್ನ ಗುಟ್ಟು ಎಲ್ಲಿಯೋ ಪಬ್ಲಿಕ್ ಆಗುತ್ತೋ ಏನೋ ಅಂತ. ಅಂದರೆ ಅವಳು ನಿಮ್ಮ ಕೈ ಸರಿ ಆದಾಗ ಆ ನನ್ನ ಬಿಸ್ನೆಸ್ ಬ್ಯಾಂಕ್ ಬೋರ್ಡ್ ಎಲ್ಲಿದೆ? ಅದಕ್ಕೆಲ್ಲ ಅವಳೇ ಕಾರಣ. ಆ ವ್ಯವಹಾರ ಅವಳಿಗೆ ಗೊತ್ತು. ಹೋಗ್ಲಿ ಬಿಡು. ಆ ಶೇಖರ್ನ ಕೈ ಸೇರಿದರೆ ನಮ್ಮ ಗುಟ್ಟು ಎಲ್ಲೋ ಪಬ್ಲಿಕ್ ಆಗುತ್ತೋ ಏನೋ. ಬನ್ನಿ ಹೋಗೋಣ. ಗುರುವೇ ನಿನ್ನ ಆಡಬಲ್ಲವರ್ಯಾರ್ಯಾರೋ, ಶಿವನೋರೇ ಆಡಬಲ್ಲವರ್ಯಾರ್ಯಾರೋ, ಗುರುವೇ ನಿನ್ನ ಆಡಬಲ್ಲವರ್ಯಾರ್ಯಾರೋ, ಶಿವನೋರೇ ಆಡಬಲ್ಲವರ್ಯಾರ್ಯಾರೋ. आपस की थोड़ा संग